ದೇವನಹಳ್ಳಿಯಲ್ಲಿ ಖಾಸಗಿ ಕಂಪನಿ ಗೇಟ್ ಮುಂದೆ ಕಾರ್ಮಿಕರ ಪ್ರತಿಭಟನೆ ಭುಗಿಲೆದ್ದಿದೆ. ಕೆಲಸದಿಂದ ಏಕಾಏಕಿ ವಜಾ ಮಾಡಿದ ನಿರ್ಧಾರವನ್ನು ಖಂಡಿಸಿ ಕಾರ್ಮಿಕರು ಧರಣಿ ನಡೆಸುತ್ತಿದ್ದಾರೆ. ಬಟ್ಟರಮಾರೇನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿರುವ ಸಫ್ರಾನ್ HAL ಏರ್ಕ್ರಾಫ್ಟ್ ಇಂಜಿನ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮುಂದೆ ಈ ಪ್ರತಿಭಟನೆ ನಡೆಯುತ್ತಿದೆ. ವಜಾಗೊಂಡ ಕಾರ್ಮಿಕರಿಗೆ ಮತ್ತೆ ಕೆಲಸ ನೀಡಬೇಕೆಂದು ಒತ್ತಾಯ ವ್ಯಕ್ತವಾಗುತ್ತಿದೆ. ಪ್ರತಿಭಟನೆಯಲ್ಲಿ ಕೆಲಸ ಕಳೆದುಕೊಂಡ ಕಾರ್ಮಿಕರು ಕುಟುಂಬಸ್ಥರು ಭಾಗಿಯಾಗಿದ್ದಾರೆ. ದಲಿತ ಪರ ಹಾಗೂ ಕನ್ನಡ ಪರ ಸಂಘಟನೆಗಳು ಕೂಡ ಪ್ರತಿಭಟನೆಗೆ ಬೆಂಬಲವನ್ನು ನೀಡಿವೆ. ಖಾಸಗಿ ಕಂಪನಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಕುಟುಂಬಸ್ಥರು, ತಮ್ಮ ಬದುಕಿನ ಹಕ್ಕುಗಳಿಗಾಗಿ ಹೋರಾಡುತ್ತಿರುವ ಕಾರ್ಮಿಕರು. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ಗೆ ಸಂವಿಧಾನ ಇಂಟೆನ್ಸಿಟಿ ಕಡಿಮೆ ಮಾಡಿದೀವಿ ಆಲ್ರೆಡಿ. ನಾವು ಬಂದಿದ್ದರಿಂದ ಅಂದರೆ ನಮಗೇನು ಅಂತ ಹೇಳಿದ್ರೆ ಎಲ್ಲ ಪಾಪ ಈ ತಾಲೂಕಿಗೆ ಸಂಬಂಧಪಟ್ಟಂಥ ರೈತರ ಮಕ್ಕಳು ಟ್ರೈನಿಂಗೇ ಮಾಡಿಸ್ತಾರೆ. ಆದರೆ ಟ್ರೈನಿಂಗ್ ತಗೊಂಡವ್ರಿಗೆ ಉದ್ಯೋಗ ಸಿಗಬೇಕು. ಇಲ್ಲಿ ಅಲ್ಲ ಈಗ ಈ ಒಂದು ಟ್ರೈನಿಂಗ್ ತಗೊಂಡವ್ರಿಗೆ ಉದ್ಯೋಗ ಸಿಗಬೇಕು. ಇಲ್ಲ ಇವ್ರು ಕೂಡ ಟ್ರೈನಿಂಗು ಈ ಬೇರೆ ಇಲ್ಲೆಲ್ಲಾದ್ರೂ ಕಂಪನಿಗಳಿದ್ರೆ ಅಲ್ಲಿಗೆ ಅನುಕೂಲ ಆಗೋದಾದ್ರೆ ಇವ್ರು ತಗೊಳ್ಳೋದೇ ಬೇಡ, ಇವ್ರು ಕಾಯಮೇ ಮಾಡೋದು ಬೇಡ. ಬಟ್ ಇವ್ರು ಕೂಡ ಟ್ರೈನಿಂಗೂ ಉಪಯೋಗ ಇಲ್ಲ. 2-3 ವರ್ಷ ಇವರು ಇಲ್ಲಿ ಕೆಲಸ ಮಾಡಿಸ್ಕೊಂಡು ಆಮೇಲೆ ಇವ್ರನ್ನ ಹೊರಗಡೆ ಹಾಕ್ಬಿಟ್ರೆ ಇವ್ರು ಎಲ್ಲಿಗೆ ಹೋಗ್ಬೇಕು? ಸರಿ, ಈ ಕಂಪ್ನಿ ಬೇಡ ಇನ್ನೊಂದು ಕಂಪ್ನಿ ಹುಡ್ಕೊಂಡು ಹೋಗೋಣ ಅಂದರೆ ಈ ನಮ್ಮ ಭವಿಷ್ಯ ಮೈಸೂರು ಬಿಟ್ಟರೆ ಇನ್ನೆಲ್ಲೂ ಇಲ್ಲ ಅಂತ ಇದೆಲ್ಲೂ ಇಲ್ಲ. ಮತ್ತು ಇವ್ರು ಎಲ್ಲಿಗೆ ಹೋಗ್ಬೇಕು? 3 ವರ್ಷ ಇಲ್ಲೇ ಅವ್ರ ಬದುಕನ್ನು ಕಳ್ಕೊಂಡ್ಮೇಲೆ ಇವರು ಇಡೀ ಇದನ್ನು ಹಿಂಗಾಗ್ತದೆ. ಇಲ್ಲ ಒಂದು ಉದ್ಯೋಗ ಕೊಡಿ, ಇನ್ನು ಉದ್ಯೋಗ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಇಂಥ ಕಂಪನಿಗಳು ಮುಗಿಸಿ, ಇಂಥ ಕಂಪನಿ ಬೇಡ. ನಾವು ಇಷ್ಟಕ್ಕೆ ಬಿಡಲ್ಲ ಸರ್, ನಾವು ನಮ್ಮ ಹೋರಾಟ ನಾವು ಮುಂದುವರಿಸ್ತೀವಿ. ಆದರೆ ನೀವು ಹೇಳೋದು ಮನುಷ್ಯತ್ವ, ಮಾನವೀಯತೆ, ಇನ್ನೊಂದು ಮತ್ತೊಂದು. ಇವ್ರು ಕೇಳ್ತಾ ಇರೋದು ಉದ್ಯೋಗ. ಅಲ್ಲ ಸರ್, ನಾವು ಭೂಮಿ ಬೇಕು ಕೂತ್ಕೊಂಡಿನ ಮಾಡೋಕ್ಕೆ ಬೇಕು. ಆದರೆ ನಮ್ಮ ಏನು ಸ್ಥಳೀಯ ರೈತರ ಮಕ್ಕಳು ಕೆಲಸ ಬೇಡ ಅಂದರೆ ಒಬ್ಬರು ಇದ್ದು ಬೇಕು. ಆದರೆ ಕನ್ನಡಿಗರೇ ಸೊ ಕನ್ನಡಿಗರಿಗೆ ಕನ್ನಡಿಗರಿಗೆ ಜಾಬ್ ಕೊಟ್ಟಿಲ್ಲ ಅಂದರೆ ಯಾರು ಇವ್ರ ಜಾಗದಲ್ಲಿ ಹಿಂದಿಯವ್ರನ್ನ ತಂದು ಕೂರಿಸ್ತಾರಂದ್ರೆ ಎಲ್ಲಿ ಮಟ್ಟಿಗೆ ಈ ಕಂಪನಿಗಳು ಇದೆ? ದಯವಿಟ್ಟು ಎಲ್ಲ ಇದನ್ನ ಯೋಚನೆ ಮಾಡಬೇಕು. ಕಾರ್ಮಿಕ ಇಲಾಖೆ ಇದೆ ಅನ್ನೋದು ತೋರಿಸ್ಬೇಕು ಸರ್. ಕಾರ್ಮಿಕ ಇಲಾಖೆ ಅವ್ರ ಕೈ ಕೆಳಗಡೆ ಇದೆ ಅನ್ನಬಾರ್ದು. ಕಾರ್ಮಿಕ ಇಲಾಖೆ ಕೈ ಕೆಳಗಡೆ ಇಂಥ ಕಂಪನಿಗಳಿದಾವೆ ಅನ್ನೋದು ತೋರಿಸ್ಬೇಕು ನಾವು. ಅದನ್ನು ತೋರಿಸ್ಬೇಕು. ಅವ್ರದ್ದು ಒಳಗಡೆ ಇದು ಸ್ಪೆಷಲ್ ಕೆಲವೊಬ್ಬರಿಗೆ ಆಕ್ಸಿಡೆಂಟ್ ಆದರೂ ವಿಮೆ ಮಾಡಿಕೊಟ್ಟಿಲ್ಲ, ಕೆಲವೊಬ್ಬರಿಗೆ ಸ್ಯಾಲ್ರಿ ಕೊಟ್ಟಿಲ್ಲ. ಏನಿದು ಜವಾಬ್ದಾರಿಗಳು ನಿಮಗೆ ಗಮನಕ್ಕೆ ತಂದರೂ ನೀವೇನು ತಗೊಂಡಿಲ್ಲ. ಕಂಪ್ನಿಯಲ್ಲ ಆಕ್ಸಿಡೆಂಟ್ ಆಗಿದೆ, ಸರ್ಜರಿ ಆಗಿದೆ, ಕ್ಲೈಮ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟು ಒಂದು ಬ್ಯಾಂಡೇಜ್ ಹಾಕ್ಬಿಟ್ಟು ಅಟ್ಲೀಸ್ಟ್ ಮನೆ ಹತ್ರ ಬಿಡ್ಬೇಕಲ್ಲ. ಅಲ್ಲ, ಇದು ಕಾರ್ಮಿಕ ನೀವು ಒಂದು ಶೋಕಾಸ್ ನೋಡಿ ಶುರು ಮಾಡಬೇಕು. ಫ್ಯಾಕ್ಟ್ರಿ ಲೈಸೆನ್ಸ್, ಪೇಮೆಂಟ್ ಆಫ್ ಮಿನಿಮಮ್ ಈಕ್ವಲ್ ಹಾಗಾಗಿ ಈಗ ಎಲ್ಲಿ ವಿವಿಧ ಆಯಾಮಗಳಿದೆ. ಇದನ್ನ ನಮ್ಮ ಡಿಸ್ಟ್ರಿಕ್ಟಲ್ಲಿ ಕನ್ವೆ ಮಾಡಿದ್ರೆ ಅವ್ರಿಗೆ ಸೀರಿಯಸ್ನೆಸ್, ಏಕೆಂದರೆ ನಾಳೆ ಇದ್ದಿದ್ದು ಬೇರೆ ಎಲ್ಲ ಇದ್ರ ಜೊತೆಗೆ ಇದ್ರ ಇಂಟೆನ್ಸಿಟಿ ಬರ್ತದೆ. ನಾಳೆನೇ ಡೇಟ್ಸ್ ಇಮಿಡಿಯೇಟಾಗಿ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡಿ, ಇಮಿಡಿಯೇಟಾಗಿ ಅದನ್ನು ರಿಕ್ವೆಸ್ಟ್ ಮಾಡಿದರೆ ದಯವಿಟ್ಟು ನಾಳೆ ಅಪ್ರೋಚ್ ಮಾಡಿ. ಜಂಟಿ ಸಭೆಯಲ್ಲಿ ನಿಮಗೂ ಅವಕಾಶ ಇರುತ್ತೆ. ನಿಮ್ಮ ವರ್ಷನ್ ಏನೇ ಇದೆ ಎಲ್ಲರೂ ಹೇಳಕ್ಕೆ ಅವಕಾಶ ಇರುತ್ತೆ. ಮ್ಯಾನೇಜ್ಮೆಂಟ್ ಅವ್ರಿಗೆ ಅವ್ರ ವರ್ಷನ್ ಅವರು ಹೇಳೋದು ಅವಕಾಶ ಇರುತ್ತೆ. ಇಬ್ಬರಿಗೂ ಕೇಳಿ ಏನು ಕಾನೂನಾತ್ಮಕವಾಗಿ ಏನು ಅವಕಾಶ ಇದೆ ಅದನ್ನು ಖಂಡಿತ ಅವರು ಆಯ್ತು ಸರ್. ನಾವು ಶಾಂತಿ ಸಭೆಗೆ ನಾವು ಎಲ್ಲ ಬರ್ತಾರೆ. ಹೌದು, ಆದರೆ ನಮಗೆ ಅಲ್ಲೂ ನ್ಯಾಯ ಸಿಕ್ಕಿಲ್ಲ ಅಂದರೆ
ನಾವು ಇದನ್ನ ಇಲ್ಲಿಗಂತೂ ಬಿಡಲ್ಲ. ಇದು ದೊಡ್ಡ ಮಟ್ಟಕ್ಕಂತೂ ಹೋರಾಟ ಮಾಡೋದಂತೂ ಗ್ಯಾರಂಟಿ. ಅದು ಎಲ್ಲಿ ಮಾಡ್ತಿರೋಂಥದ್ದು ಅದು ನಮಗೆ ಬಿಟ್ಟಿದೆ. ಖಂಡಿತ ನಾನಿರೋದು ನಿರಂತರ ನಿಮ್ಮ ಮುಂದೆ ಜನಸೇನಾ ಕರ್ನಾಟಕ ಟಿವಿ.